ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಬಂದು ಮೈಸೂರು ಪಾಕ್. ಇದು ರಿಕ್ವೆಸ್ಟೆಡ್ ವಿಡಿಯೋ. ನನ್ನ ಯಾರೋ ಒಬ್ಬರು ಫ್ರೆಂಡ್ ನನಗೆ ರಿಕ್ವೆಸ್ಟ್ ಮಾಡಿದರು. ಸೊ ಬನ್ನಿ, ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಸಕ್ಕರೆನ 1.5 ಕಪ್ನಷ್ಟು ತೊಗೊಳ್ಳಿ. ಈಗ 1 ಕಪ್ ಕಡಲೆ ಹಿಟ್ಟು ತೊಗೊಂಡ್ರೆ 1.5 ಕಪ್ನಷ್ಟು ಸಕ್ಕರೆ. ಆನಂತರ ಇದು ಬಂದು ನೀರು. ಈ 1.5 ತೊಗೊಂಡ್ರೆ, ಈಗ ನೋಡಿ 1 ಕಪ್ ಏನಾದರೂ ಸಕ್ಕರೆ ತೊಗೊಂಡಿದ್ರೆ ಅದ್ರ ಅರ್ಧದಷ್ಟು ತೊಗೋಬೇಕು. ಸೊ 1.5 ಅಂದರೆ 3/4 ಭಾಗದಷ್ಟು ನೀರು ತೊಗೊಳ್ಳಿ. ಆನಂತರ ತುಪ್ಪ ನೋಡಿ, ತುಪ್ಪ ಆಲ್ಮೋಸ್ಟ್ ನಿಮಗೆ 2.5 ಕಪ್ನಷ್ಟು ಬೇಕಾಗುತ್ತೆ. 2ರಿಂದ 2.5 ಕಪ್ನಷ್ಟು ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇರೋದು. ಕರೆಕ್ಟಾಗಿ ನಿಮಗೆ 2 ಕಪ್ಪು ಬೇಕೇ ಬೇಕು. ಅದಾದ ನಂತರ ಕೂಡ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅಂದಾಗ ಇನ್ನೊಂದು ಅರ್ಧ ಕಪ್ನಷ್ಟು ಹಾಕೋಬೇಕಾಗತ್ತೆ. ತುಪ್ಪ ಅರ್ಧ, ಎಣ್ಣೆ ಅರ್ಧ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲತೆ ಇದೆಯೋ ಹಾಗೆ ಮಾಡ್ಬೋದು. ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಕುಕ್ಕರ್ ಇಟ್ಕೊಂಡು 1 ಕಪ್ ಸಕ್ಕರೆ, ಇನ್ನೊಂದು ಅರ್ಧ ಕಪ್ಪು. ನೋಡಿ ಫ್ರೆಂಡ್ಸ್, 1.5 ಕಪ್ಗೆ 3/4 ಕಪ್ನಷ್ಟು ನೀರು. ನೋಡಿ, ಇದು ಒಂದು 5 ವಿಷಿಲ್ನ ಕೂಗಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, 5 ಆಗಿದೆ. ಈಗ ಕಂಪ್ಲೀಟಾಗಿ ಆರ್ಲಿ ಅದು ಆಫ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಇಟ್ ಕೂಲ್. ಸೊ ಇದನ್ನು ಸೈಡಲ್ಲಿ ತಕ್ಕಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಮೆಷರ್ಮೆಂಟಲ್ಲಿ ತುಪ್ಪನ ಅಥವಾ ಎಣ್ಣೆನ ನಿಮಗೆ ಆಫ್ ಮಾಡ್ಕೊಳ್ಳಿ. 1 ಗ್ಲಾಸು, 1 ಕಪ್ಪು, ಎರಡನ್ನೂ ಬಿಸಿ ಮಾಡ್ಕೋಬೇಕು. ನೋಡಿ, ಈಗ 1 ಕಪ್ ಆಯಿತು. ಇದು 2nd ಕಪ್ ಹಾಕ್ತಾಯಿದ್ದೀನಿ. ಸೊ 1 ನಿಮಿಷ. ಇದಕ್ಕೆ ಸ್ವಲ್ಪ ತುಪ್ಪನ ಇದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊದಲು ಇದು ಬಿಸಿ ಮಾಡ್ಕೊಳ್ಳೋಣ. ಇನ್ನು ಅರ್ಧ ಕಪ್ ಇದೆಯಲ್ಲ, ಅದನ್ನು ನೋಡಿ ಹಾಕ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ಮಿನಿಮಮ್ 2 ಕಪ್ಪು ಬೇಕೇ ಬೇಕು. ಇನ್ನು ಅರ್ಧ ಏನಿದೆ ಅದು ವೇರಿಯೇಷನ್ ಆಗುತ್ತೆ. ಕೆಲವು ಸತಿ ಹಾರ್ಡ್ ಆಯಿತು ಅಂದರೆ ನೀವು ಅಲ್ಲಿ ಎಣ್ಣೆ ಅಥವಾ ತುಪ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಅದು ಸಾಫ್ಟ್ ಆಗುತ್ತೆ. ಸೊ ಇಷ್ಟೇ. ಫಸ್ಟ್ ಇದು ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ಹೀಗಿಟ್ಟರೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ತೆಗೆದೆತ್ತಿಟ್ಕೊಳ್ಳಿ ಸೈಡ್ಗೆ. ನೋಡಿ, ಪ್ರೆಷರ್ ಹೋಗಿದೆ ಈಗ ಕಂಪ್ಲೀಟಾಗಿ. ಓಕೆ, ಇದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಿಮಗೆ ತೋರಿಸ್ತೀನಿ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಲಾಸ್ಟಲ್ಲಿ ಈ ರೀತಿ ಡಿಪ್ ಆಗಿ ಬರಬೇಕು. ಮೈಸೂರು ಪಾಕ್ದು ಇದೊಂದು ಟ್ರಿಕ್ಕು. ಇಲ್ಲ ನನಗೆ ಫ್ರೀಯಾಗಿದ್ದೀನಿ, ನಾನು ಅಲ್ಲೇ ನಿಂತ್ಕೊಂಡು ನೋಡಿ 1 ಸ್ಟ್ರಿಂಗ್ ಕಾಣಿಸ್ತಿದೆ ಅಲ್ಲ, 1 ಎಳೆ ಅಂತ ಹೇಳ್ತೀವಿ, ಅದು ಬರಬೇಕು. ಕಾಣಿಸ್ತಿದೆಲ್ಲ ಚೆನ್ನಾಗೆ. ಓಕೆ, ಗೊತ್ತಾಯ್ತಲ್ಲ. ನೀವು 5 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಬೆಸ್ಟು. ನಿಮಗೆ ತೊಂದರೆನೇ ಇಲ್ಲ. 1 ಎಳೆ ಬಂದಿದೆಯೋ ಇಲ್ವೋ ಅಂತ ಪದೇ ನೋಡೋ ಅಂಥ ಅವಶ್ಯಕತೆಯೇ ಬರೋದಿಲ್ಲ. ನೋಡಿ, ಈಗ ಇದನ್ನು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಮಾಡ್ಬೋದು. ಏನು ರೀಸನ್ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಿರೋದು ಅಂದರೆ ಅದು ಕಚ್ಚೋದಿಲ್ಲ, ಅಂದರೆ ತಳ ಹತ್ತೋಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಕಡಲೆ ಹಿಟ್ಟಿಗೆ ನಾನಿಲ್ಲಿ ಮಾಡಿಟ್ಕೊಂಡಿರೋಂಥ ತುಪ್ಪ ಮತ್ತು ಎಣ್ಣೆದು ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಹೊಂದಿಸ್ಕೊಳ್ತೀನಿ. ಒಂದಕ್ಕೊಂದು ಹೊಂದ್ಕೋಬೇಕು, ಆ ರೀತಿ ಹೊಂದಿಸ್ಕೊಳ್ತೀನಿ, ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಹೊಂದಿಸ್ಕೊಂಬಿಡಿ ಫಸ್ಟು. ಆ ನಂತರ ಈ ಸಕ್ಕರೆ ಪಾಕ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಬೇಕು. ಗೊತ್ತಲ್ವಾ, ಫಸ್ಟು ಏನು ಸಕ್ಕರೆನ ಹಾಕಿ ವಿಷಿಲ್ ಒಂದು 5ರಿಂದ 6 ವಿಷಿಲ್ ಬರ್ಸ್ಕೊಬೇಕು. ಪರ್ಫೆಕ್ಟಾಗಿ ಬೇಕು ಅಂದರೆ 5, ಸ್ವಲ್ಪ ಹೆಚ್ಚು ಕಮ್ಮಿ, ನೀರು ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಹಾರಾಗುತ್ತೆ. ಆನಂತರ ಎಣ್ಣೆ ಮತ್ತು ತುಪ್ಪನ ಒಂದು ಸೈಡಲ್ಲಿ ಬಿಸಿ ಮಾಡಿ ಎತ್ತಿಟ್ಕೊಬೇಕು. ಕಡಲೆ ಹಿಟ್ಟನ್ನ ನಾನೇನು ಉರಿತಾ ಇಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಮೆಥಡ್ ಇದೆ ಕಡಲೆ ಹಿಟ್ಟು ಹುರಿದು ಮಾಡೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನ ಇಟ್ಕೊಂಡು ಎಣ್ಣೆ ಹಾಕಿ, ಕಡಲೆ ಹಿಟ್ಟಿಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಆನಂತರ ಈ ಸಕ್ಕರೆ ಪಾಕ ಏನಿದೆ ಇದನ್ನು ಕಂಪ್ಲೀಟಾಗಿ ಅದಕ್ಕೆ ಹಾಕಿ ತಿರುಕೋಬೇಕಾಗತ್ತೆ. ನೀವು ಯಾವಾಗಲೂ ಮೈಸೂರು ಪಾಕನ್ನ ಕಡಿಮೆ ಉರಿಲಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕಪ್ಪಗಾಗ್ಬಿಡುತ್ತೆ ಮೈಸೂರು ಪಾಕ್, ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆ ಅಲ್ಲ, ಈ ರೀತಿ ತಿರುಕೊಳ್ತಾ ಇರಬೇಕು. ಸಣ್ಣ ಉರಿಲೇ ಮಾಡಬೇಕು. ನೀವು ದಪ್ಪ ಉರಿಲಿ ಮಾಡ್ತೀನಿ ಅಂದರೆ ಅದು ಚೆನ್ನಾಗಿ ಆಗೋದಿಲ್ಲ. ಆದಷ್ಟು ಸಣ್ಣ ಉರಿನಲ್ಲೇ ಮಾಡಬೇಕು.
ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು. ಸೊ ರಿಕ್ವೆಸ್ಟ್ಸ್ ಇದ್ದಾವೆ, ವರಮಹಾಲಕ್ಷ್ಮಿ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸಿ ಅಂತ. ಯೂಶ್ವಲಿ ನಾನು ಹಬ್ಬ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೋಡಿ ನನ್ನ ಮಗ ಕಿತಾಪತಿ ಮಾಡ್ತಿದ್ದಾನೆ ಆಲ್ರೆಡಿ. ನಾನು ಹಬ್ಬ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅಂದರೆ ಮಾಮೂಲಿ ದೇವ್ರ ಮುಂದೆ ಇಟ್ಟು ಸೀರೆ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ಸೊ ಈ ವರ್ಷ ನಿಮಗೋಸ್ಕರ ನಾನು ಸೀರೆ ಉಡಿಸಿ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅನ್ನೋದು. ಸೊ ಸಾರಿ, ನಾನು 3-4 ಡೇಸಿಂದ ಸರಿಯಾಗಿ ವೀಡಿಯೋ ಅಪ್ಲೋಡೇ ಮಾಡಿಲ್ಲ. ಹಳೇದು ಬ್ಯಾಕಪ್ಸ್ ಇತ್ತು, ಅದನ್ನು ಹಾಕಿದೆ. ನೆಕ್ಸ್ಟ್ ಒಂದು ಚಿತ್ರಾನ್ನ ಮಾಡಿದೆ, ಅದನ್ನು ಹಾಕಿದೆ. ಸೊ ಡ್ಯಾಡಿಗೆ ಹುಷಾರಿರಲಿಲ್ಲ, ಸೊ ಹಂಗಾಗಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ಅಷ್ಟರಲ್ಲಿ ನಾನು ಒಂದು ಪ್ಲೇಟ್ಗೆ ಗ್ರೀಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವ, ಈ ಥರ ಬೊಬಲ್ಸ್ ಬರ್ತಾ ಇರುತ್ತೆ. ನಾವು ಈ ರೀತಿ ಅದನ್ನು ಓಡಿಸ್ತಾ ಇರಬೇಕು ಬೊಬಲ್ಸ್ನ. ಸೊ ಹಿಂಗೆ ಬಂತು ಅಂದ್ರೇ ಮೈಸೂರು ಪಾಕ್ ಚೆನ್ನಾಗಾಗೋದು. ನೆನಪಲ್ಲಿರಲಿ, ಈ ಟೈಮ್ನಲ್ಲಿ ನೀವು ತುಪ್ಪ ಏನು ಇಟ್ಕೊಂಡಿರ್ತೀರ ಅದನ್ನು ಸ್ವಲ್ಪ ಹಾಕ್ಕೊಂಡು ತಿರುವ್ಕೊಳ್ತಾ ಇರಬೇಕು. ಸೊ ಈಗ ತುಪ್ಪ ಹಾಕಿ ಹಿಂಗೆ ತಿರುಗ್ತೀವಲ್ಲ, ಇದೇ ಟೈಮ್ ಅದು ಸಾಫ್ಟ್ ಆಗೋದು. ನೋಡಿ ಈಗ ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ತಿರ್ಗಾ ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೀನಿ ತುಪ್ಪ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ನೀವು ಕಡಲೆ ಹಿಟ್ಟನ್ನ ತೊಗೋಬೇಕಾದ್ರೆ ನೋಡಿ ತೊಗೋಬೇಕಾಗತ್ತೆ. ಕಡಲೆ ಹಿಟ್ಟು ಚೆನ್ನಾಗಿರೋದು ತೊಗೊಳ್ಳಿ, ಒಳ್ಳೆ ಬ್ರ್ಯಾಂಡ್ ತೊಗೊಳ್ಳಿ. ಲೈಕ್ ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಏನೋ ಬರುತ್ತಲ್ಲ, ಆ ರೀತಿ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ತೊಗೊಳ್ಳಿ. ಮತ್ತು ಕಡಲೆ ಹಿಟ್ಟು ಚೆನ್ನಾಗಿಲ್ಲ ಅಂದರೂ ಕೂಡ ನಿಮ್ಮ ಮೈಸೂರು ಪಾಕ್ ಯಾವುದೇ ಕಾರಣಕ್ಕೂ ಚೆನ್ನಾಗಾಗೋದಿಲ್ಲ, ನೆನಪಲ್ಲಿರಲಿ. ಈಗ ನಾನು 3rd ಬ್ಯಾಚ್ ತುಪ್ಪ ಹಾಕ್ತಾಯಿದ್ದೀನಿ. ಓಕೆ, ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ, ಗುಡ್ಡಿಗೆ ಬರ್ತಿದೆ. ಇದಿನ್ನೂ ಬರಬೇಕಾಗುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಅಂದ ಟೈಮ್ನಲ್ಲಿ ನಾನು ಇದೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಇದಿನ್ನೂ ಆಗಬೇಕು, ಬಟ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ನೋಡಿ. ಈ ರೀತಿ ಇದೆ ಅಲ್ವಾ, ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಉಫ್ ಅಂತ ಸ್ವಲ್ಪ ಗಾಳಿಲಿ ಉರ್ಬ್ಕೊಳ್ಳಿ. ಅದು ಬೇಗ ಹಾರೋಂಗೆ ಉರ್ಬ್ಕೊಳ್ಳಿ. ನೋಡಿ ಈಗ ಇದು ನೋಡಿ ಕಾಣಿಸ್ತಿದೆ ಅಲ್ವಾ, ಹರ್ಕೊಂಡು ಹೋಗ್ತಿದೆ. ಲೈಕ್ ನೋಡಿ, ಹರ್ಕೊಂಡು ಹೋಗ್ತಿದೆ. ಈ ರೀತಿ ಹರ್ಕೊಂಡು ಹೋಗಬಾರ್ದು. ಹಿಂಗೆ ಹಾಕಿದ್ರೆ ನೋಡಿ ಸ್ಟಿಕ್ ಆಗಬೇಕು, ಅಂದರೆ ಏನು ಹೇಳ್ತಾರೆ, ಅರಿಬಾರ್ದು, ಗಟ್ಟಿ ಬರಬೇಕು. ಆಮೇಲೆ ಇದನ್ನು ನೋಡಿ, ಈಗ ಆರಿದೆ ಕಂಪ್ಲೀಟಾಗಿ. ಇದನ್ನು ಮುಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದು ಹಲ್ವಾ ಥರ ಇದೆ. ಸೊ ಇಟ್ಸ್ ನಾಟ್ ರೈಟ್ ಕನ್ಸಿಸ್ಟೆನ್ಸಿ ಅಂತ ಇದ್ರ ಅರ್ಥ. ಇನ್ನೂ ಆಗಬೇಕು ಅಂತ ಅರ್ಥ ಇದ್ರದ್ದು. ನಾನು ಯಾಕೆ ಇದನ್ನು ತುಂಬ ಲೆಂತಿಯಾಗಿ ವೀಡಿಯೋ ಮಾಡಿದ್ದೀನಿ ಅಂದರೆ ಪ್ರತಿಯೊಂದು ನಿಮಗೆ ಡೀಟೇಲಾಗಿ ಹೇಳೋಣ ಅಂಥೇಳಿ. ಸೊ ನೋಡಿ, ಈ ರೀತಿ ಉಬ್ತಾ ಇರುತ್ತೆ. ಈ ರೀತಿ ಆಫ್ ಕಡಿಮೆ ನಾನೇನು ಕೈ ತಿರುಗ್ತಾ ಇರಬೇಕು. ಯಾವುದೇ ರೀತಿ ಫ್ಲೇಮ್ ಜಾಸ್ತಿ ಮಾಡ್ಕೋಬೇಡಿ ಇದಕ್ಕೆ. ನೋಡಿ, ಇನ್ನು ಉಳಿದಿರೋದೇನಿದೆ ತುಪ್ಪ ಹಾಕ್ಕೊಂಬಿಡಿ. ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸಚಿತ್, ಪ್ಲೀಸ್ ಡೋಂಟ್ ಮೇಕ್ ನಾಯ್ಸ್. ನೋಡಿ, ಈಗ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತಟ್ಕೊಳ್ಳಿ. ನೋಡಿ, ಈ ರೀತಿ ನೈಸ್ ಮಾಡ್ಕೋಬೇಕು. ನೋಡಿ, ಇದು ಕಂಪ್ಲೀಟಾಗಿ ಆರಲಿ. ನೋಡಿ, ಆರೋ ಮುಂಚೆನೇ ಚಾಕುಗೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ಸ್ವಲ್ಪ ಒಂದು 2-3 ನಿಮಿಷ ಬಿಟ್ಟು ಮಾಡ್ಕೊಳ್ಳಿ. ಕಟಿಂಗ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ. ಓಕೆ ಫ್ರೆಂಡ್ಸ್, ನೋಡಿ ಈಗ ಇದಾಗಿದೆ. ಆಲ್ಮೋಸ್ಟ್ 1/4 ಅವರ್ ಆದಮೇಲೆ ಕಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಎತ್ತಲಿಕ್ಕಾಗಲ್ಲ. ಫಸ್ಟ್ ಒಂದು ಸತಿ ಜಸ್ಟ್ ಸ್ಲೈಟಾಗಿ ಶೇಪ್ ಮಾಡ್ಕೊಂಡಿದ್ದೆ ಅಷ್ಟೇ. ನೋಡಿ, ಟ್ರೈ ಮಾಡಿ. ಈ ರೀತಿ ಬೋರ್ಲ್ ಹಾಕ್ಕೊಂಡ್ರೆ ಬಂದರೆ ಒಳ್ಳೆಯದು, ಬಂದಿಲ್ಲ ಅಂದರೂ ತಲೆ ಕೆಡಿಸ್ಕೊಬೇಡಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ಮೈಸೂರು ಪಾಕು ಅಂತ. ಬಾಯಿಗಿಟ್ಟರೆ ಕರ್ಗೋಗ್ಬೇಕು ಆಗಿದೆ. ಬಟ್ ಸೂಪರ್, ಟ್ರಸ್ಟ್ ಮೀ ಗಾಯ್ಸ್, ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ ಕಟಿಂಗ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ರಿಯಲಿ ಇಟ್ಸ್ ವೆರಿ ನೈಸ್, ಸೂಪರಾಗಿದೆ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ, ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ.